ದೇವರು ಅನ್ನೋದು ನಮಗೊಂದು ಇದು ಅಷ್ಟೆ. ನಾವು ಅದನ್ನ ಇಟ್ಕೋಬೋದು. ಅಂದರೆ ದೇವರೇ ಬಂದು ಯಾವುದೇ ಇದು ಮಾಡಲ್ಲ. ದೈವಂ ಮಾನಸ ರೂಪೇಣ ಅಂತ ಮನುಷ್ಯನ ದೇವರ ಸ್ವರೂಪದಲ್ಲಿ ಬರ್ತಾನೆ. ನಾವು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಕೂತ್ಕೋಬಾರ್ದು. ಕಾಯಕವೇ ಕೈಲಾಸದ ಬಸವಣ್ಣವ್ರು ಹೇಳಿದ್ರು ಅಲ್ವಾ. ನಾವು ಕಾಯಕ ಮಾಡಬೇಕು, ಅದರಲ್ಲಿ ಸಂತೃಪ್ತಿ ಪಡಬೇಕು, ದೇವ್ರನ್ನ ಅಲ್ಲೇ ಕಾಣಬೇಕು ನಾವು ಅಲ್ವೇ, ಅಷ್ಟೇ, ಇನ್ನೇನಿಲ್ಲ. ಅದೆಲ್ಲ ಎಲ್ಲಿ ಮರ್ತೇ ಹೋಯ್ತು. ತಿರ್ಗಾ ಅವ್ರು ಹೋದ್ಮೇಲೆ ನೀವೆಲ್ಲ ಆ ಕಡೆ ಹೋದರೆ ತಿರ್ಗಾ ಮತ್ತೆ ನೋಡಿ ಶುರುವಾಗ. ಸೊ ಯಾರೋ ಬಂದು ನಿಮ್ಮನ್ನು ಮಾತಾಡ್ಸೋದ್ರಿಂದ ನಿಮ್ಗೆ ಲವ್ ಚೆನ್ನಾಗಿ ಮನಸ್ಗೊಂದು ಇದು ಇದಾಗತ್ತೆ, ನಿಮ್ಮದು ಡೈವರ್ಟ್ ಆಗತ್ತೆ. ನಮ್ಮ ಅಭಿಮಾನಿ ಅನ್ನದಾತಗಳದಷ್ಟು ಅಯ್ಯಯ್ಯೋ ನೀವು ಅಪಾರ್ಥ ಮಾಡ್ಕೊಬೇಡಿ, ನೀವು ಅಪಾರ್ಥ ಮಾಡ್ಕೊಬೇಡ್ರಿ, ಅಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಬಿಟ್ರಲ್ಲ ಅಂತ ನನ್ನ ಸಂಕಟ ಆಗ್ಬಿಡತ್ತೆ. ನನ್ನ ಸಂಕಟ ನಾನು ಯಾರು ತಿಳ್ಕೊಳ್ಳಿ. ಅದರಿಂದ ಅಭಿಮಾನಿಗಳೇ, ಖಂಡಿತ ಆರೋಗ್ಯವಾಗಿ ಬರ್ತೀನಿ. ನೀವೆಲ್ಲ ಇದ್ದೀರಲ್ಲ, ನಿಮ್ಮೆಲ್ಲ ಆಶೀರ್ವಾದ ಒಂದು ಅದು ದೊಡ್ಡದು. ಯಾಕೆಂದರೆ ಸಾಕ್ಷಾತ್ ಅಂದರೆ ನಮ್ಮ ನಟರಾಜನ ಸ್ವರೂಪ, ನೀವು ನಟರಾಜನ ಸ್ವರೂಪ. ಆ ದೇವರಿದ್ದಾಗೆ ನಿಮ್ಮ ಆ ಈಶ್ವರನ ಆಶೀರ್ವಾದಾಗೆ ನಿಮ್ಮ ಆಶೀರ್ವಾದ ಇದೆ. ಖಂಡಿತ ನಾನು ಬರ್ತೀನಿ. ಮತ್ತು ನನ್ನ ಬಗ್ಗೆ ನೀವು ಅಂತಂತೂ ಏನು ಯೋಚನೆ ಮಾಡಬೇಕಾಗಿಲ್ಲ, ಖಂಡಿತ ಬರ್ತೀನಿ.